ಶಾಲಪರ್ಣಿ ಎಂಬ ಹೆಸರು ಕೇಳಿದರೆ ಇದಾವುದೋ ವಿಶೇಷವಾದ ಗಿಡ ಎಂದು ಭಾವಿಸುವುದುಂಟು. ಇದು ವಿಶೇಷವಾದ ಗಿಡ ಹೌದಾದರೂ ಹೊಲ ತೋಟಗಳಲ್ಲಿ ಕಂಡುಬರುವ ಸಾಮಾನ್ಯ ಕಳೆಗಿಡ ಎಂದು ನಿರ್ಲಕ್ಷಿಸಿರುವ ಅಂಟುಪರ್ಣಿ ಅಥವಾ ಅಂಟುಬೇಳೆ ಗಿಡವೇ ಶಾಲಪರ್ಣಿ ಗಿಡ. ಸುಡತ್ರಿಯಾ ವಿಸಿಡಾ ಇದರ ವೈಜ್ಞಾನಿಕ ಹೆಸರು. ಕುಟುಂಬ ಫೆಬಾಸಿಯೆ. ಸಂಸ್ಕೃತದಲ್ಲಿ ಪೃಷ್ಣುಪರ್ಣಿ ಹಾಗೂ ಶಾಲಪರ್ಣಿ ಎಂದರೆ ಕನ್ನಡದಲ್ಲಿ ಅಂಟುಪರ್ಣಿ, ಅಂಟುಬೇಳೆ ಗಿಡ, ಅಂಟುಬೇಳೆ ಗಿಡ ಹಾಗೂ ಮೂರೆಲೆ ಗಿಡ ಎಂದರೆ ಹಿಂದಿಯಲ್ಲಿ ಚಿಪ್ಕನೋ ಅಥವಾ ಚಪಕನೋ ಹಾಗೂ ಆಂಗ್ಲ ಭಾಷೆಯಲ್ಲಿ ಸ್ಟಿಕ್ಕಿ ಡೆಸ್ಮೋಡಿಯಂ, ವಿಸಿಡ್ ಸುಡತ್ರಿಯಾ ಹಾಗೂ ಶಾಲಪರ್ಣಿ ಎನ್ನಲಾಗಿದೆ. ಭಾರತ ಹಾಗೂ ಶ್ರೀಲಂಕಾ ದೇಶಗಳಲ್ಲಿ ಕಂಡುಬರುವ ಅಂಟುಪರ್ಣಿ ಹುಲ್ಲುಗಾವಲು, ಒಣಪ್ರದೇಶಗಳು, ಹೊಲ ತೋಟಗಳಲ್ಲಿ, ಪೊದೆಗಳಲ್ಲಿ ಬೆಳೆಯುವ ಸಾಮಾನ್ಯ ಸಸ್ಯವಾಗಿದ್ದು ಸುಮಾರು 20 ಅಡಿ ವಿಸ್ತಾರವಾಗಿ ಹಬ್ಬಿಕೊಂಡು ಬೆಳೆಯಬಲ್ಲ ಬಳ್ಳಿಯಾಗಿದ್ದು ಮೂಲ ಕಾಂಡವು ಗಟ್ಟಿಯಾಗಿದ್ದು ಮಾಸಲು ಹಸಿರು ಬಣ್ಣದಿಂದ ಕೂಡಿದ್ದರೆ ಎಳೆ ಕಾಂಡಗಳು ಹಸಿರು ಬಣ್ಣದಿಂದ ಕೂಡಿದ್ದು ರೋಮಯುಕ್ತವಾಗಿರುತ್ತವೆ. ನೀಳವಾದ ತೊಟ್ಟಿನಲ್ಲಿ 3 ಎಲೆಗಳು ಒಂದೇ ತೊಟ್ಟಿನಲ್ಲಿ ಕಂಡುಬರುತ್ತವೆ. ರೋಮಯುಕ್ತವಾದ ಈ ಹಸಿರೆಲೆಗಳಲ್ಲಿ ಸಹಜವಾಗಿ ಮೇಲ್ಭಾಗದ ಎಲೆ ದೊಡ್ಡದಾಗಿದ್ದು ಶಂಖಾಕಾರದ, ಸುಮಾರು 9 ಸೆಂಟಿಮೀಟರ್ ಉದ್ದ ಹಾಗೂ 6.5 ಸೆಂಟಿಮೀಟರ್ ಅಗಲವಾಗಿದ್ದು ಗುಲಾಬಿ ಬಣ್ಣದ ಚಿಕ್ಕ ಚಿಕ್ಕ ಹೂಗಳಿದ್ದು ಚಪ್ಪಟೆಯಾದ ಅರ್ಧ ಸೆಂಟಿಮೀಟರ್ ಉದ್ದದ ಕಾಯಿಗಳಿರುತ್ತವೆ. ಈ ಕಾಯಿಗಳು ಯಾವುದೇ ಪ್ರಾಣಿಗಳ ಚರ್ಮ ಅಥವಾ ಬಟ್ಟೆಗೆ ಅಂಟಿಕೊಳ್ಳುತ್ತವೆ. ಇದರ ಮೂಲಕ ಈ ಬೀಜಗಳ ಬೀಜ ಪ್ರಸರಣವಾಗುತ್ತದೆ. ಈ ಕಾಯಿಗಳು ಅಂಟಿಕೊಳ್ಳುವುದರಿಂದ ಅಂಟುಪರ್ಣಿ ಎಂದು, ಒಂದೇ ತೊಟ್ಟಿನಲ್ಲಿ 3 ಎಲೆಗಳಿರುವುದರಿಂದ ಮೂರೆಲೆ ಗಿಡ ಎಂದು ಕರೆಯಲಾಗಿದೆ. ತೋರಿಸಲ್ಪಡುತ್ತಿರುವ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಈ ಸಸ್ಯವನ್ನ ಸಾಂಪ್ರದಾಯಿಕ, ಆಯುರ್ವೇದ ಹಾಗೂ ಸಿದ್ಧವೈದ್ಯ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ. ಆಯುರ್ವೇದ ಗ್ರಂಥಗಳಲ್ಲಿ ಉಲ್ಲೇಖಿಸಲ್ಪಟ್ಟಿರುವ 10 ದಶಮೂಲ ಬೇರುಗಳಲ್ಲಿ ಅಂಟುಪರ್ಣಿಯೂ ಒಂದಾಗಿದ್ದು ಈ ಸಸ್ಯದಲ್ಲಿ ಹಲವಾರು ಪ್ರಭೇದಗಳಿವೆ. ಆಯುರ್ವೇದದ ಔಷಧಿಯಾದ ದಶಮೂಲಾರಿಷ್ಟಕ್ಕೆ ಇದರ ಬೇರುಗಳನ್ನು ಸಹ ಬಳಸಲಾಗುತ್ತದೆ. ಅಂಟುಪರ್ಣಿಯ ಬೇರು ಆಂಟಿಫಂಗಲ್, ಆಂಟಿ ಇನ್ಫ್ಲಮೇಟರಿ, ಆಂಟಿ ಆಕ್ಸಿಡೆಂಟ್, ಆಂಟಿ ಟ್ಯೂಮರ್, ಜೀರ್ಣಕಾರಿ ಹಾಗೂ ಕಾಮೋತ್ತೇಜಕ ಗುಣಗಳಿಂದ ಕೂಡಿದ್ದು ಶ್ವಾಸಕೋಶದ ಸಮಸ್ಯೆಗಳು, ಅಸ್ತಮಾ, ಕೆಮ್ಮು, ಕ್ಷಯರೋಗ, ವಿಷಾಹಾರದ ಸಮಸ್ಯೆಗಳು, ಜ್ವರ, ಮಧುಮೇಹ, ಅತಿಸಾರ ಇತ್ಯಾದಿ ಸಮಸ್ಯೆಗಳಲ್ಲಿ ಚಿಕಿತ್ಸೆಗೆ ಬಳಸಲಾಗುತ್ತದೆ. ಪರಿಣಾಮಕಾರಿಯಾಗಿ ರಕ್ತಸ್ರಾವವನ್ನ ತಡೆಯುವ ಗುಣ ಹೊಂದಿರುವ ಇದರ ಬೇರನ್ನ ಕೀಟಗಳು ಕಚ್ಚಿದಾಗ ಅರೆದು ಲೇಪಿಸುತ್ತಾರೆ. ತಲೆನೋವಿದ್ದರೆ ಇದರ ಬೇರಿನ ರಸವನ್ನ ಮೂಗಿಗೆ ಹಾಕಲಾಗುತ್ತದೆ. ಹೃದಯವ್ಯಾಧಿ ಹಾಗೂ ರಕ್ತದ ಅಸ್ವಸ್ಥತೆಗಳಿಗೆ ಇದರ ಬೇರಿನಿಂದ ಚಿಕಿತ್ಸೆ ನೀಡಲಾಗುತ್ತದೆ. ಇದರ ಬೇರು ಕಹಿಯಾದ ರುಚಿಯಿಂದ ಕೂಡಿರುತ್ತದೆ. ಹಾವುಗಳು ಕಚ್ಚಿದಾಗಲೂ ಕೂಡ ಇದರಿಂದ ಚಿಕಿತ್ಸೆ ನೀಡಲಾಗುತ್ತದೆ. ಕೃಷಿಯಲ್ಲಿ ಈ ಸಸ್ಯವನ್ನ ಹಸಿರೆಲೆ ಗೊಬ್ಬರಕ್ಕೆ ಬಳಸಬಹುದಾಗಿದ್ದು ಭೂಮಿಯ ಸಾರಜನಕದ ಮಟ್ಟವನ್ನ ಕಾಪಾಡುವಲ್ಲಿ ಈ ಸಸ್ಯ ಸಹಕಾರಿಯಾಗಿದೆ. ಈ ಸಸ್ಯದ ಅಡ್ಡಪರಿಣಾಮಗಳ ವರದಿಗಳಿಲ್ಲ.